ಈ ವಿಡಿಯೋದಲ್ಲಿ ಬೀಜಗಣಿತದ ಸಮೀಕರಣಗಳನ್ನು ಅಂದರೆ ಆಲ್ಜಿಬ್ರಿಕ್ ಈಕ್ವೇಷನ್ಸ್ ಹೇಗೆ ಪರಿಹರಿಸಬೇಕೆಂದು ನಾವು ಕಲಿಯುತ್ತೇವೆ. ಬೀಜಗಣಿತದ ಸಮೀಕರಣವು ಅಜ್ಞಾತ ಸಂಖ್ಯೆಯನ್ನು ಕಂಡುಹಿಡಿಯುವ ಒಂದು ಸಮೀಕರಣವಾಗಿದೆ. ನಾವು ಆ ಅಜ್ಞಾತ ಸಂಖ್ಯೆಯನ್ನು x, y ಅಥವಾ z ನಂತಹ ಯಾವುದೇ ಇಂಗ್ಲಿಷ್ ಅಕ್ಷರದಿಂದ ಪ್ರತಿನಿಧಿಸಬಹುದು. ಈ ಅಕ್ಷರಗಳನ್ನು ಚರಾಕ್ಷರಗಳು ಎಂದು ಕರೆಯಲಾಗುತ್ತದೆ. ಇದನ್ನು ಒಂದು ಉದಾಹರಣೆಯೊಂದಿಗೆ ಅರ್ಥ ಮಾಡಿಕೊಳ್ಳೋಣ. ದೀಪಾಳ ಮನೆಯಲ್ಲಿ ಸ್ವಲ್ಪ ಅಕ್ಕಿ ಇದೆ ಎಂದು ಭಾವಿಸೋಣ. ಅವಳ ಅಕ್ಕ ಕಮಲ ಮಾರುಕಟ್ಟೆಯಿಂದ ಇನ್ನೂ 10 ಕಿಲೋ ಅಕ್ಕಿಯನ್ನು ತಂದಳು. ಈಗ ಅವರ ಮನೆಯಲ್ಲಿ ಒಟ್ಟು 25 ಕಿಲೋ ಅಕ್ಕಿ ಇದೆ. ಹಾಗಾದರೆ ಮೊದಲು ಮನೆಯಲ್ಲಿ ಎಷ್ಟು ಕಿಲೋ ಅಕ್ಕಿ ಇತ್ತು? ಇದನ್ನು ಒಂದು ಸಮೀಕರಣ ರೂಪದಲ್ಲಿ ಬರೆಯೋಣ. ಮೊದಲು ಮನೆಯಲ್ಲಿ ಎಷ್ಟು ಕಿಲೋ ಅಕ್ಕಿ ಇತ್ತು ಎಂದು ನಾವು ಕಂಡುಹಿಡಿಯಬೇಕು. ಅದನ್ನು ಇಲ್ಲಿ x ಎಂದು ಹೇಳೋಣ. x ಪ್ಲಸ್ 10 25ಕ್ಕೆ ಸಮವಾಗಿರುತ್ತದೆ. ಸಮೀಕರಣವು ಒಂದು ತಕ್ಕಡಿಯಂತೆ ಎಂದು ನಮಗೆ ತಿಳಿದಿದೆ. ಈ ಸಮೀಕರಣವನ್ನು ನಾವು ತಕ್ಕಡಿಯನ್ನು ಬಳಸಿಕೊಂಡು ಪರಿಹರಿಸುತ್ತೇವೆ. x ನ ಮೌಲ್ಯವನ್ನು ಕಂಡುಹಿಡಿಯಲು ನಾವು x ಅನ್ನು ಪ್ರತ್ಯೇಕಿಸಬೇಕು. ಇದನ್ನು ಮಾಡಲು x ನ ಪಕ್ಕದಲ್ಲಿರುವ 10 ಕಿಲೋಗ್ರಾಂಗಳನ್ನು ತೆಗೆದುಹಾಕಬೇಕು. ಸಮತೋಲನವನ್ನು ಕಾಪಾಡಿಕೊಳ್ಳಲು ನಾವು ಇನ್ನೊಂದು ಬದಿಯಲ್ಲೂ ಸಹ 10 ಕಿಲೋಗ್ರಾಂಗಳನ್ನು ಕಳೆಯಬೇಕು. ಸಮೀಕರಣದಲ್ಲಿಯೂ ಸಹ ಎರಡು ಬದಿಗಳಿಂದ ಸಮಾನ ಚಿಹ್ನೆಯ 10 ಕಳೆಯಬೇಕು. ಈ ರೀತಿ ಎರಡೂ ಬದಿಗಳಿಂದ 10 ಕಳೆಯುವ ಮೂಲಕ ನಮಗೆ x ನ ಬೆಲೆ 15 ಕಿಲೋಗೆ ಸಮವಾಗಿರುತ್ತದೆ. ಅದೇ ರೀತಿ ಮತ್ತೊಂದು ಸಮೀಕರಣವು y ಮೈನಸ್ 6 14ಕ್ಕೆ ಸಮವಾಗಿದ್ದರೆ y ನ ಮೌಲ್ಯವನ್ನು ನಾವು ಹೇಗೆ ಕಂಡುಹಿಡಿಯುವುದು? ಮೊದಲು ನಾವು y ಅನ್ನು ಪ್ರತ್ಯೇಕಿಸಬೇಕು. ಇದನ್ನು ಮಾಡಲು y ನ ಪಕ್ಕದಲ್ಲಿರುವ 6 ಅನ್ನು 0ಗೆ ಸಮ ಮಾಡಬೇಕು. ಮೈನಸ್ 6ಕ್ಕೆ 6 ಸೇರಿಸುವುದರಿಂದ ನಮಗೆ 0 ಸಿಗುತ್ತದೆ. ಸಮೀಕರಣದ ತಕ್ಕಡಿಯನ್ನು ಸಮತೋಲನಗೊಳಿಸಲು ನಾವು ಇನ್ನೊಂದು ಬದಿಯಲ್ಲಿ 14ಕ್ಕೆ ಸಹ 6 ಸೇರಿಸಬೇಕು. ಈ ರೀತಿಯಾಗಿ y 20ಕ್ಕೆ ಸಮವಾಗುತ್ತದೆ. ಈಗ ಅದೇ ರೀತಿಯಲ್ಲಿ ಗುಣಾಕಾರ ಮತ್ತು ಭಾಗಾಕಾರದ ಉದಾಹರಣೆಗಳನ್ನು ನೋಡೋಣ. ರವಿ 3 ಪೆನ್ನುಗಳನ್ನು ಖರೀದಿಸಿದನು. 3 ಪೆನ್ನುಗಳ ಒಟ್ಟು ಬೆಲೆ 45 ರೂಪಾಯಿಗಳು. ಹಾಗಾದರೆ ಒಂದು ಪೆನ್ನಿನ ಬೆಲೆ ಎಷ್ಟು? ಒಂದು ಪೆನ್ನಿನ ಬೆಲೆ z ರೂಪಾಯಿಗಳು ಎಂದು ಭಾವಿಸೋಣ. ರವಿ ಅಂತಹ 3 ಪೆನ್ನುಗಳನ್ನು ಖರೀದಿಸಿದನು. ಆದ್ದರಿಂದ ಒಟ್ಟು ಬೆಲೆ z ನ 3 ಪಟ್ಟು ಅಂದರೆ 45 ರೂಪಾಯಿಗಳಿಗೆ ಸಮವಾಗಿರುತ್ತದೆ. ಆದ್ದರಿಂದ ಸಮೀಕರಣವು 3z = 45ಕ್ಕೆ ಸಮವಾಗಿರುತ್ತದೆ. z ನ ಮೌಲ್ಯವನ್ನು ಕಂಡುಹಿಡಿಯಲು ನಾವು ಅದನ್ನು ಸಮತ ಚಿಹ್ನೆಯ ಒಂದು ಬದಿಯಲ್ಲಿ ಪ್ರತ್ಯೇಕಿಸಬೇಕಾಗಿದೆ. ಇಲ್ಲಿ 3 z ನಿಂದ ಗುಣಿಸಲಾಗುತ್ತಿದೆ. ಹಾಗಾಗಿ ನಾವು ಅದನ್ನು 3ರಿಂದ ಭಾಗಿಸಬೇಕು. ಸಮೀಕರಣವನ್ನು ಸಮತೋಲನಗೊಳಿಸಲು ನಾವು ಎರಡೂ ಬದಿಗಳನ್ನು 3ರಿಂದ ಭಾಗಿಸುತ್ತೇವೆ. ಇಲ್ಲಿ 3 3ರಿಂದ ಭಾಗಿಸಿದಾಗ 1 ಸಿಗುತ್ತದೆ ಮತ್ತು 45 3ರಿಂದ ಭಾಗಿಸುವುದರಿಂದ 15 ಸಿಗುತ್ತದೆ. ಆದ್ದರಿಂದ z = 15 ಆಗುತ್ತದೆ. ಅಂದರೆ ಒಂದು ಪೆನ್ನಿನ ಬೆಲೆ 15 ರೂಪಾಯಿಗಳು. ಈಗ ನಮ್ಮ ಸಮೀಕರಣವು a/5 7ಕ್ಕೆ ಸಮವಾಗಿದ್ದರೆ a ನ ಮೌಲ್ಯವನ್ನು ಕಂಡುಹಿಡಿಯಲು ನಾವು ಏನು ಮಾಡಬೇಕು? ಹೌದು, ಮೊದಲು ಅದನ್ನು ಪ್ರತ್ಯೇಕಿಸಲು ನಾವು ಚರಾಕ್ಷರ a ಅನ್ನು 5ರಿಂದ ಗುಣಿಸಬೇಕು. ಸಮೀಕರಣವನ್ನು ಸಮತೋಲನಗೊಳಿಸಲು ನಾವು ಇನ್ನೊಂದು ಬದಿಯಲ್ಲಿರುವ 7 ಸಹ 5ರಿಂದ ಗುಣಿಸೋಣ. ಈ ಬದಿಯಲ್ಲಿ 5 5ರಿಂದ ಭಾಗಿಸಿದಾಗ 1 ಸಿಗುತ್ತದೆ ಮತ್ತು ಇನ್ನೊಂದು ಬದಿಯಲ್ಲಿ 7 5ರಿಂದ ಗುಣಿಸಿದಾಗ 35 ಸಿಗುತ್ತದೆ. ಅಂದರೆ a ನ ಮೌಲ್ಯ 35. ಈಗ ಮೊದಲ ಉದಾಹರಣೆಯನ್ನು ನಾವು ಮತ್ತೊಮ್ಮೆ ನೋಡೋಣ. ಇಲ್ಲಿ x ಅನ್ನು ಪ್ರತ್ಯೇಕಿಸಲು ಮತ್ತು ಸಮೀಕರಣವನ್ನು ಸಮತೋಲನಗೊಳಿಸಲು ನಾವು ಎರಡೂ ಬದಿಗಳಿಂದ 10 ಕಳೆಯುತ್ತೇವೆ. ನಾವು ಈ ಹಂತವನ್ನು ಒಂದು ಕ್ಷಣ ಮರೆತರೆ ಮುಂದಿನ ಹಂತದಲ್ಲಿ xಗೆ ಮೊದಲು ಸೇರಿಸಲಾದ 10 ಸಮತ ಚಿಹ್ನೆಯ ಇನ್ನೊಂದು ಬದಿಯಲ್ಲಿ ಕಳೆಯಲಾಗುತ್ತಿದೆ ಎಂದು ನಾವು ತಿಳಿದುಕೊಂಡಿದ್ದೇವೆ. ಅದೇ ರೀತಿ ನಾವು ಇತರ ಉದಾಹರಣೆಗಳನ್ನು ನೋಡಿದಾಗ ಹಿಂದೆ ಕಳೆಯಲಾದ 6 ಈಗ ಇನ್ನೊಂದು ಬದಿಗೆ ತಂದು ಕೂಡಿಸಲಾಗುತ್ತಿದೆ.
ಹಿಂದೆ ಗುಣಿಸಲಾದ 3 ಈಗ ಸಮತ ಚಿಹ್ನೆಯ ಇನ್ನೊಂದು ಬದಿಯಿಂದ ಭಾಗಿಸಲಾಗುತ್ತಿದೆ ಮತ್ತು ಇಲ್ಲಿ ಭಾಗಿಸಲಾಗುತ್ತಿದ್ದ 5 ಈಗ ಇನ್ನೊಂದು ಬದಿಯಲ್ಲಿ ಗುಣಿಸಲಾಗುತ್ತಿದೆ. ಚರಾಕ್ಷರದ ಪಕ್ಕದಲ್ಲಿರುವ ಸಂಖ್ಯೆಗಳನ್ನು ಸಮತ ಚಿಹ್ನೆಯ ಇನ್ನೊಂದು ಬದಿಗೆ ಸರಿಸುವ ಮೂಲಕವೂ ನಾವು ಉತ್ತರವನ್ನು ಪಡೆಯಬಹುದು. ಇದನ್ನು ಮಾಡುವಾಗ ಸಂಖ್ಯೆಗಳ ಪಕ್ಕದಲ್ಲಿರುವ ಚಿಹ್ನೆಗಳು ಬದಲಾಗುತ್ತವೆ ಎಂಬುದನ್ನು ನಾವು ಗಮನಿಸಬೇಕು. ಸಂಕಲನವು ವ್ಯವಕಲನವಾಗುತ್ತದೆ, ವ್ಯವಕಲನವು ಸಂಕಲನವಾಗುತ್ತದೆ, ಗುಣಾಕಾರವು ಭಾಗಾಕಾರವಾಗುತ್ತದೆ, ಭಾಗಾಕಾರವು ಗುಣಾಕಾರವಾಗುತ್ತದೆ.